ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ನೀವೆಲ್ಲ ಪುರುಷರು, ಮಹಿಳೆಯರು, ಹಿರಿಯರು, ಕಿರಿಯರು ಎಲ್ಲರೂ ಬಂದಿದ್ದೀರಿ ಪ್ರವಚನಕ್ಕೆ. ನಾವು ನೀವು ಎಲ್ಲರೂ ಸೇರಿ ಚಿಂತನೆ ಮಾಡೋಣ, ಆಲೋಚನೆ ಮಾಡೋಣ. ಪ್ರವಚನ ಒಂದು ಅರ್ಧ ಗಂಟೆ ಕೇಳಿ ಹೋಗೋದು ಅಂತ ಇಟ್ಟುಕೊಳ್ಳೋದು ಬೇಡ. ಎಲ್ಲ ಯುವಕರು ಇಲ್ಲಿದ್ದೀರಿ. ಜೀವನದಲ್ಲಿ ಒಂದು ಪರಿವರ್ತನೆ ಏನಾದರೂ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರ, ವಂಶರಾಮದೇವರು, ಪ್ರಸನ್ನ ವಿಠ್ಠಲ ದೇವರ ಸನ್ನಿಧಾನ ಇದೆ. ಈ ಸನ್ನಿಧಾನದಲ್ಲಿ ನಾವು ಪ್ರತಿಜ್ಞೆ ಮಾಡೋಣ, ಒಂದು ಸಂಕಲ್ಪ ಮಾಡೋಣ. ಇಷ್ಟು ಹೇಳ್ತಾ ಇದೆಯಲ್ಲ ಭಾಗವತ, ಹಾಗಾದರೆ ಏನಾದರೂ ಪರಿವರ್ತನೆ ಮಾಡಿಕೊಳ್ಳಬೇಕು. ಏನು ಪರಿವರ್ತನೆ? ಅಹಂಕಾರವನ್ನು ಬಿಡಬೇಕು. ನಾನು ನನ್ನದು ಅನ್ನುವ ಅಹಂಕಾರವನ್ನು ಬಿಡಬೇಕು ಅಂದರೆ ಮೊದಲು ನಾವು ಚಿಂತನೆ ಮಾಡಬೇಕು. ಯಾವ ಯಾವ ಸಂದರ್ಭದಲ್ಲಿ ನನಗೆ ಅಹಂಕಾರ ಬರ್ತದೆ, ಎಲ್ಲಿ ನಾನು ಅಹಂಕಾರದಿಂದ ಕೆಲಸ ಮಾಡ್ತೇನೆ ಅಂತ ಮೊದಲು ನೋಡಬೇಕು. ಹೌದಲ್ವ? ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ವೈದ್ಯರು ಮಾಡುವ ಕೆಲಸ ಏನು ಅಂದರೆ ನೋಡ್ತಾರೆ ಏನಿದೆ, ಎಲ್ಲಿ ದೋಷ ಇದೆ ಅಂತ ಚೆಂದಾಗಿ. ಇವತ್ತಿನ ಕಾಲಕ್ಕಂತೂ ಸ್ಕ್ರೀನ್ ಮೇಲೆ ಚೆನ್ನಾಗಿ ನೋಡ್ತಿರ್ತಾರೆ. ಆಮೇಲೆ ಆಪರೇಟ್ ಮಾಡ್ತಾರೆ. ಆಪರೇಷನ್ ಆಮೇಲೆ ಏನಿಲ್ಲದೆ ಸುಮ್ಮನೆ ಕೊಯ್ದು ಒಂದು ಸಲ ಕೊಯ್ದು ನೋಡೋಣ ಏನಾಗುತ್ತೆ ಅಂತ. ಹಾಗೆ ಯಾರಾದರೂ ಕೊಯ್ತಾರಾ? ಏನಿದೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ಮಾಡಬೇಕು. ಇಲ್ಲದೇ ಇದ್ದರೆ ರೋಗ ಎಲ್ಲಿಯೋ ಇದೆ, ಎಲ್ಲಿಯೋ ರೋಗ ಇದೆ, ಎಲ್ಲಿಯೋ ಕೊಯ್ದರೆ, ಕೈಯಲ್ಲಿ ರೋಗ ಇದೆ, ಕಾಲು ಕೊಯ್ದರೆ ಏನು ಮಾಡೋದು? ಹಾಗೆ ಯಾವ ಸಂದರ್ಭದಲ್ಲಿ ನಮಗೆ ಅಹಂಕಾರ ಬರ್ತದೆ ಒಂದೊಂದೇ ನೋಡಬೇಕು. ಕನ್ನಡಿ ನೋಡ್ಕೊಳ್ತಾನೆ ಮನುಷ್ಯ, ನಾ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಸ್ವಲ್ಪ ಅಹಂಕಾರ ಬರ್ತದೆ. ಒಂದು ಲಿಸ್ಟ್. ನಂಬರ್ 1, ಕನ್ನಡಿ ನೋಡಿದಾಗ ನಾನು ಬಹಳ ಚೆನ್ನಾಗಿ ಕಾಣಿಸ್ತೇನೆ ಎನ್ನುವ ಅಹಂಕಾರ ಬರ್ತದೆ. ಇದು ನಂಬರ್ 1. ಮತ್ತು ನಂಬರ್ 2, ಎಲ್ಲಿಯೋ ಒಂದು ಕಡೆಗೆ ಹೋದಾಗ ಚೆನ್ನಾಗಿ ಮಾತಾಡ್ತೇನೆ, ಭಾರಿ ಕೆಲಸ ಮಾಡ್ಕೊಂಡು ಬಂದೆ, ಯಾರಿಗೂ ಆಗದೇ ಇರೋ ಕೆಲಸ ನಾನು ಮಾಡ್ಕೊಂಡು ಬಂದೆ, ಅಹಂಕಾರ ಬರ್ತದೆ. ನಂಬರ್ 2, ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ ಅಹಂಕಾರ. ಕೆಲಸ ಮಾಡುವಾಗ ಸೇವೆ ಮಾಡ್ತಾನೆ, ನೌಕರಿ ಅಲ್ಲ ಸೇವೆ, ಸಮಾಜ ಸೇವೆ ಮಾಡ್ತಾನೆ. ಇಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಚೆನ್ನಾಗಿ ಬೇಕಾದಷ್ಟು ಬಡಿಸ್ತಾನೆ, ಬಂದು ಅಡಿಗೆ ಮಾಡಿಸ್ತಾನೆ, ಏನೇನೋ ನಾನಾ ರೀತಿಯಿಂದ ಜನರಿಗೆ ಉಪಕಾರ ಮಾಡ್ತಾನೆ. ಧಾರ್ಮಿಕ ಕಾರ್ಯಕ್ರಮ ಅಂತ ಮುಂದೆ ಬಂದು ಸೇವೆ ಮಾಡ್ತಾನೆ. ಪುಣ್ಯವನ್ನು ತಗೊಳ್ಳೋದಲ್ಲ, ನಿಮ್ಮ ಭಾಷೆಯಲ್ಲಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಳ್ಕೊಳ್ಳೋದು ಅಂತಾರೆ. ತಗೊಳ್ಳೋದು ಬೇರೆ, ಬಳ್ಕೊಳ್ಳೋದು ಬೇರೆ. ಬಳ್ಕೊಳ್ಳೋದು ಅಂದ್ರೆ ಗೊತ್ತಾ? ಎಷ್ಟು ಬೇಕೋ ಅಷ್ಟು ಪಡೆದುಕೊಳ್ಳೋದು. ತಗೊಳ್ಳೋದು ಅಂದರೆ ಒಂದೊಂದೇ ಎತ್ಕೊಳ್ಳೋದಲ್ಲ, ಹೀಗೆ ಬಳ್ಕೊಳ್ಳೋದು. ಅಷ್ಟು ಪುಣ್ಯ ಗಳಿಸ್ಬೋದು ಇಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಬಂದಂತಹ ಜನರಿಗೆ ಅನ್ನದಾನ ಮಾಡಿದರೆ. ಅರ್ಥಾತ್ ಅನ್ನದಾನ ಮಾಡೋರು ಯಾರೋ ಇರ್ತಾರೆ, ಬಡಿಸಿದರೆ ಸಾಕು ಅಷ್ಟು ಪುಣ್ಯ ಬರ್ತದೆ. ಎಂಜಲಗೋಮ ಮಾಡಿದರೆ ಪುಣ್ಯ ಬರ್ತದೆ. ಕೃಷ್ಣ ಎಂಜಲಗೋಮ ಮಾಡಿದ್ದಾನೆ. ಎಂಜಲು ಮೊದಲಾದ ಕಟಿಯಲ್ಲಿ ಕರಬಿಟ್ಟನು ಅಂತ ಪರಮಾತ್ಮ ರಾಜರು ಮೊದಲಾದವರು ಬಂದರೆ ಬೇರೆ ಬೇರೆಯವರಿಗೆ ಬೇರೆ ಕೆಲಸ ಒಪ್ಪಿಸಿದ. ರಾಜಸೂಯ ಯಾಗದಲ್ಲಿ ಬಂದಂತಹ ಬ್ರಾಹ್ಮಣರ ಎಂಜಲು ತೆಗೆಯುವ ಕೆಲಸವನ್ನು ತಾನು ಮಾಡಿದ್ದಂತ ದೇವರು. ಸರ್ವೋತ್ತಮನಾದ ಭಗವಂತ ಅವನು ಮಾಡಬೇಕು ಅಂತ ಮಾಡಿದ್ದು ನಮಗೆ ಶಿಕ್ಷಣ ಕೊಡೋದಕ್ಕೆ. ನೀನು ಭಾಳ ಚೆನ್ನಾಗಿ ಮಾಡಿದ್ದಿ ಅಂತ ಕೃಷ್ಣನ ವರ್ಣನೆ ಮಾಡಿ ಮುಗಿಸ್ಬಿಡ್ತೇವೆ ನಾವು ಕಥೆ. ಅದನ್ನು ಅನುಷ್ಠಾನದಲ್ಲಿ ತರೋದಿಲ್ಲ. ಅವನು ಮಾಡಿದ್ದೇ ನಮಗೋಸ್ಕರ, ನೀವು ಹೀಗೆ ಮಾಡಿರಿ ಅಂತ ತಿಳಿಸಲಿಕ್ಕೆ. ಹೇಳಬೇಕಾದದ್ದು ಇಷ್ಟೇ ಇತ್ತು. ಇಂತಹ ಪ್ರಸಂಗಗಳಲ್ಲಿ ಬಂದ ಸಜ್ಜನರ ಸೇವೆಯನ್ನು ಮಾಡಿ ಅಥವಾ ಕಷ್ಟದಲ್ಲಿದ್ದವರಿಗೆ ಉಪಕಾರ ಮಾಡಿ, ಸಹಾಯ ಮಾಡಿ, ಹಣ ಕೊಟ್ಟು ಮನೆಗೆ ಹೋಗಿ. ಮೊನ್ನೆ ಕೋವಿಡ್ನಲ್ಲಿ ಅನೇಕ ಯುವಕರು, ಅನೇಕ ಸಜ್ಜನರು ಮನೆ ಮನೆಗೆ ಹೋಗಿ ಅನ್ನ ಕೊಟ್ಟು ಬಂದಿದ್ದಾರೆ, ಔಷಧಿ ಉಪಚಾರ ಮಾಡಿದ್ದಾರೆ, ಬೆಡ್ ಕೊಡಿಸಿದ್ದಾರೆ, ಬೆಡ್ಡು ಕೊಟ್ಟಿದ್ದಾರೆ, ಬ್ರೆಡ್ಡು ಕೊಟ್ಟಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಆದರೆ ಅನ್ನೋದು ಬಹಳ ಮಹತ್ವದ್ದು, 3 ಅಕ್ಷರದ ಶಬ್ದ. ಆದರೆ ಅಹಂಕಾರ ಬಂದರೆ ಇದೆಲ್ಲ ವ್ಯರ್ಥ. ನಾನು ಮಾಡಿದೆ, ಅಲ್ಲಿ ಅಹಂಕಾರಕ್ಕೆ ಚಾನ್ಸ್ ಇದೆ. ಕನ್ನಡಿ ಮುಂದೆ ನಿಂತು ಅಹಂಕಾರ ಬರ್ತದೋ ಬಿಡ್ತದೋ, ಆದರೆ
ಧಾರ್ಮಿಕ ಕಾರ್ಯಗಳನ್ನು, ಸೇವಾ ಕಾರ್ಯಗಳನ್ನು ಮಾಡಿದಾಗ ನಾನಿಷ್ಟು ಮಾಡಿದೆ, ಯಾರು ಮಾಡಲಿಲ್ಲ ಅನ್ನೋ ಅಹಂಕಾರ ಬರ್ತದೆ. ಇನ್ಯಾರಾದರೂ ಹೊಗಳಿದ್ರೆ ಇನ್ನೂ ತಲೆಗೇರಿ ಬಿಡ್ತದೆ. ತಲೆಗೇರೋದು ಅಷ್ಟೇ ಅಲ್ಲ, ಹೊಗಳದೇ ಇದ್ದರೆ ಸಿಟ್ಟು ಬರ್ತದೆ. ನನ್ನ ಹೆಸರು ಹೇಳಲೇ ಇಲ್ಲ, ಬಿಟ್ಟುಬಿಟ್ರು ಅಂತ. ಭಾರಿ ಸಂತೋಷ ಪಡಬೇಕು. ಎಲ್ಲಿಯಾದರೂ ನಮ್ಮ ಹೆಸರು ಬರಲಿಲ್ಲ ಅಂದರೆ ಆನಂದ ಪಡಬೇಕು. ಯಾಕೆ ಅಂದರೆ ನಮ್ಮ ಪುಣ್ಯ ಪೂರ್ಣ ಪಕ್ಕಾ ಉಳಿತು ಅಂತ ಅರ್ಥ. 4 ಜನರ ಎದುರಿಗೆ ನಾವು ಹೇಳ್ಕೋಬಾರ್ದು, ಇನ್ನೊಬ್ಬರು ಹೇಳಿದರೆ ಪರವಾಗಿಲ್ಲ. ಆದರೂ ಆ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಅಹಂಕಾರ ಬರೋದಕ್ಕೂ ಚಾನ್ಸ್ ಇಲ್ಲದೆ ಇದ್ದ ಹಾಗೆ ಗೌಪ್ಯವಾಗಿ ಗುಪಿತದಲ್ಲಿ ಮಾಡುತ್ತಿರುವಂಥ ವಿಜಯದಾಸರಂತಾರೆ, ನೀನು ಮಾಡುವ ಸಾಧನೆ ಏಕಾಂತದಲ್ಲಿ ಇರಲಪ್ಪ, ಯಾರ ಮುಂದೆ ಹೇಳ್ಕೋಬೇಡ. ಧರ್ಮ ಅಕ್ಷರತಿ ಕೀರ್ತನಾತ್, ಹೇಳಿಕೊಳ್ಳೋದ್ರಿಂದ ಪುಣ್ಯ ಹೋಗುತ್ತೆ ಅಂತ. ಹೇಳಿಕೊಳ್ಳೋದು ಬೇಡ. ಇನ್ನೊಬ್ಬರು ಹೇಳಿದರೆ ನಮ್ಮ ಪುಣ್ಯ ಏನು ಹೋಗಲಿಕ್ಕಿಲ್ಲ. ಆದರೆ ಆ ಹೇಳಿದ್ದನ್ನು ಕೇಳಿ ಅಹಂಕಾರ ಬಂದರೆ ಮತ್ತೆ ಪುಣ್ಯ ಹೋಗೋ ಚಾನ್ಸ್ ಇದೆ. ಹಾಗಾದರೆ ಈ ಭಾಗವತ ಕೇಳಿ ನಾವೇನು ನಿರ್ಧಾರ ಮಾಡಬೇಕು ಅಂದರೆ, ಮಾಡಿದ ಪುಣ್ಯ ಕರ್ಮಗಳ ಹಿನ್ನೆಲೆಯಲ್ಲಿ ಅಹಂಕಾರ ಬರಬಾರದು, ಅದನ್ನು ಪ್ರಚಾರ ಮಾಡಿಕೊಳ್ಳಬೇಕೆಂಬಂತಹ ಆಗ್ರಹ ಇರಬಾರದು.